ನಮಸ್ಕಾರ ಎಲ್ಲರಿಗೂ. ಎಲ್ಲ ಹೇಗಿದ್ದೀರಿ, ಚೆನ್ನಾಗಿದ್ದೀರಿ ಅಂತ ಈ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಇವತ್ತು ಏನು ರೆಸಿಪಿಗಳು ಹೇಳ್ತಾ ಇಲ್ಲ, ಯಾವುದು ಫುಡ್ ಬ್ಲಾಗಿಂಗ್ ಮಾಡ್ತಾ ಇಲ್ಲ. ಮಲೆನಾಡಲ್ಲಿ ಮಳೆ ಶುರುವಾಗಿದೆ, ಸ್ವಲ್ಪ ಮಾತಾಡೋಣ ಅಂಥೇಳಿ ಈ ವಿಡಿಯೋ ಇಲ್ಲಿಗೆ ಶುರು ಮಾಡ್ತಾ ಇದ್ದೀನಿ. ಸ್ವಲ್ಪ ಸೀರಿಯಸ್ ವಿಷಯ, ಸಾಧ್ಯ ಆದರೆ ನೋಡಿ, ಆದಷ್ಟು ಶೇರ್ ಮಾಡಿ. ಯಾಕಂತಂದರೆ ಇದು ಶೇರ್ ಮಾಡಬೇಕಾದ ಕಂಟೆಂಟು. ದಯವಿಟ್ಟು ಎಲ್ರಿಗೂ ತಿಳಿಸಿ ಈ ವಿಡಿಯೋನ ಶೇರ್ ಮಾಡಿ. ಸ್ವಲ್ಪ ಅವೇರ್ನೆಸ್ ವಿಡಿಯೋ ಇದೆ, ಶೇರ್ ಮಾಡಿ. ಹಾಗಾಗಿ ನಮಸ್ಕಾರ ಎಲ್ಲರಿಗೂ. ಏನು ಸೀನ್ರಿ ಅಲ್ಲ, ದೂರದಲ್ಲಿ ತೋಟ ಕಾಣಿಸ್ತಾ ಇದೆ, ಅದ್ರ ಮೇಲ್ಗಡೆ ಕಾಡು ಕಾಣಿಸ್ತಾ ಇದೆ. ಕಾಡಲ್ಲಿ ಹಾಗೆ ಹೊಗೆನೂ ಹೋಗ್ತಾ ಇದೆ. ಮೋಡ ನೋಡಿ ಕಪ್ಪಗೆ ಹೇಗೆ ಬಂದು ಕೂತಿದೆ ಅಂಥೇಳಿ. ಯಾವಾಗ ಬೇಕಾದರೂ ಮಳೆ ಜೋರಾಗ್ಬೋದು. ಈ ಕಡೆ ಬೆಟ್ಟ ಕಾಣಿಸ್ತಲ್ಲ ಬಿಡಿ, ಬೆಟ್ಟದ ಮೇಲೆ ಮಂಜು ಮುಸುಕ್ಬಿಟ್ಟಿದೆ. ಕೆಂಪು ರಸ್ತೆ, ಅದ್ರ ಮೇಲೆ ಹರಿತಿರೋ ಕೆಂಪು ನೀರು, ಅಲ್ಲಲ್ಲಿ ಕೂಸ್ದಿರೋ ದರೆ. ಎಂತನ್ಗೂ ಟೆಂಪ್ಟ್ ಮಾಡತ್ತಾರೆ, ಹೋಗೋಣ ಅಂಥೇಳಿ. ನೋಡಿ, ಪಾಚಿ ಕಟ್ಟಿರೋ ನೆಲ. ನೀವೊಂದು ಸ್ಕೇಟಿಂಗ್ ಮಾಡೋ ಅವಶ್ಯಕತೆನೇ ಇಲ್ಲ. ನೀವು ಕಾಲಿಟ್ರೆ ನೋಡಿ ಜಾರೇ ಹೋಗ್ತೀರ. ನಾನು ಬೀಳೋಕ್ಕಾಗಿದೆ ನಿಮ್ಗೆ ಹೇಳ್ತಾ ಅಲ್ಲಿ ಕೂತ್ಕೊಂಡು ಯಪ್ಪ 2 ದಿನ ಹಾಗೆ ವೆಕೇಷನ್ಗೆ ಹೋಗಿ ಬರೋಣ, ಹೆಂಗಿದ್ರು ಮಳೆ ಬರ್ತಾ ಇದೆ, ಮಳೆನ ಎಂಜಾಯ್ ಮಾಡ್ಕೊಂಡು ಬರೋಣ ಅಂಥೇಳಿ ಅಂದ್ಕೊಂಡಿರ್ತೀರಿ. ಸಹಜ ರೀ, ಮನ್ಸರಿಗೆ ಅನ್ಸೋದು ಸಹಜ. ಆದರೆ ನೋಡಿ, ನೀರು ಹಿಂಗೆ ಹರಿತಾ ಇದೆ ಅಲ್ಲ, ದಿಸ್ ಇಸ್ ಬ್ಯೂಟಿ ಆಫ್ ಮಲೆನಾಡು. ಮಲೆನಾಡು ಹಂಗೆ ರೀ, ಸ್ವರ್ಗ ಅಂತಾರೆ. ಆದರೆ ರಿಯಾಲಿಟಿ ಗೊತ್ತಾದರೆ ತುಂಬ ಕಷ್ಟ. ನಾವು ಪ್ರತಿ ಸರಿ ಮಳೆಗಾಲ ಬಂದಾಗ ಬಡ್ಕೋತೀವಿ, ಮೊದಲೇ ಹೇಳ್ದಂಗೆ. ಮಲೆನಾಡು ಕಡೆ ಬರಬೇಡಿ, ಮಳೆ ಜಾಸ್ತಿ ಇದೆ, ಎಮರ್ಜೆನ್ಸಿ ಇದ್ರೆ ಮಾತ್ರ ಬನ್ನಿ, ಅಥವಾ ನಿಮ್ಮ ತೀರ್ಥಯಾತ್ರೆಗಳು ಅಥವಾ ಮಾನ್ಸೂನ್ ಡ್ರೈವ್ಗಳು, ಸೋಕಾಲ್ಡ್ ಮಾನ್ಸೂನ್ ಡ್ರೈವ್ಸ್ನೆಲ್ಲ ಪೋಸ್ಟ್ಪೋನ್ ಮಾಡಿ ಬರಬೇಡಿ, ಕಷ್ಟ ಇದೆ ಸಿಚುವೇಶನ್ ಅಂದರೂ ಕೇಳಲ್ಲ ಯಾರು. ಇವತ್ತಿಗೂ ನೀವು ಇಲ್ಲಿರೋ ಪ್ರವಾಸಿ ತಾಣಗಳಿಗೆ ಹೋದರೆ ಕ್ಯೂ ಇರುತ್ತೆ. ಸೊ ನನಗೆ ಒಂದು ಬೇಸಿಕ್ಸ್ ಅರ್ಥ ಆಗಲ್ಲ ಇಲ್ಲಿ. ಅಷ್ಟು ಬಡ್ಕೊಂಡ್ರು ಯಾಕೆ ಹೇಳ್ತೀವಿ ಅಂತಂದರೆ, ನಾವು ಇಲ್ಲಿ ಮಲೆನಾಡಲ್ಲಿ ಬದುಕಿ ಬೆಳೆದವ್ರಿಗೆ ಮಲೆನಾಡು ರಿಯಾಲಿಟಿ ಗೊತ್ತು, ಅದಕ್ಕೆ ಹೇಳ್ತೀವಿ. ಸೊ ಅವಾಯ್ಡ್ ಮಾಡಿ ಅಂತ, ಬಟ್ ಕೇಳಲ್ಲ. ಇವತ್ತಿನ ವಯನಾಡ್ ಇನ್ಸಿಡೆಂಟಲ್ಲಿ ಎಷ್ಟೊಂದು ಜನ ಟೂರಿಸ್ಟ್ಗಳು ಸಿಕ್ಕಾಕೊಂಡಿದ್ದಾರೆ. ಈ ವಯನಾಡ್ ಇನ್ಸಿಡೆಂಟು, ಆ ವಯನಾಡಲ್ಲಿ ಲ್ಯಾಂಡ್ಸ್ಲೈಡ್ ಆಯಿತು ಇವತ್ತು, ಹಾಗೆ ಶಿರೂರು ಲ್ಯಾಂಡ್ಸ್ಲೈಡ್ ಆಗಲಿ, ಎಷ್ಟೊಂದು ಜನ ಪ್ರಾಣ ಕಳ್ಕೊಂಡು, ಎಷ್ಟೊಂದು ಜನಕ್ಕೆ ಅದು ಅಲ್ಲಿ ಆ ಏರಿಯಾದಲ್ಲಿ ಸುತ್ತಮುತ್ತ ಅವರಿಗೆ ದಿನನಿತ್ಯ ದುಡಿಮೆ ಆಗಿರುತ್ತೆ. ಎಷ್ಟೊಂದು ಜನ ಓಡಾಡ್ತಿರ್ತಾರೆ ಕೆಲಸಗಳಿಗೆ. ಇನ್ನೋಸೆಂಟ್ ಪೀಪಲ್ ಕಂಡ್ರಿ ಅವರೆಲ್ಲ. ಮೋಸ್ಟ್ ಆಫ್ ದ ಲೋಕಲ್ಸು ಎಲ್ಲ ಪ್ರಾಣ ಕಳ್ಕೊಂಡ್ರು.
ಆದರೆ ನಂಗೆ ಅರ್ಥ ಆಗಲ್ಲ, ಟೂರಿಸ್ಟ್ ಪ್ರವಾಸಿಗರು, ಸೋಕಾಲ್ಡ್ ಪ್ರವಾಸಿಗರು ಯಾಕೆ ಹೋಗ್ತೀಯ? ಈ ವಯನಾಡ್ ಇನ್ಸಿಡೆಂಟಲ್ಲಿ 150+ 200 ಜನ ಏನೋ ಟೂರಿಸ್ಟ್ ಸಿಕ್ಕಾಕೊಂಡಿದ್ದಾರೆ ಅಂತೆ. ಇಷ್ಟು ಮಳೆ ಬರ್ತಾ ಇದೆ, ಇಷ್ಟೊಂದು ಲ್ಯಾಂಡ್ಸ್ಲೈಡ್ಗಳು ಇನ್ಸಿಡೆಂಟ್ ಕೇಳ್ತಾ ಇದ್ದೀರಾ ಮಲೆನಾಡು ಅಥವಾ ವೆಸ್ಟರ್ನ್ ಘಾಟ್ ರೀಜನ್ ಕಡೆ. ಆದರೂ ರಿಸ್ಕ್ ತೊಗೊಂಡು ಪ್ರಾಣ ಕಳ್ಕೊಬೇಕು ಅಂಥೇಳಿ ಯಾಕೆ ರಿಸ್ಕ್ ತೊಗೊಂಡು ಹೋಗ್ತಾ ಇದ್ದೀರಾ ನೀವು? ಅಷ್ಟು ಇಂಪಾರ್ಟೆಂಟಾ ನಿಮ್ಗೆ? ಹಾಗಾದರೆ ಪ್ರಾಣಕ್ಕಿಂತ ಇಂಪಾರ್ಟೆಂಟಾ ನಿಮ್ಗೆ ಹಾಗಾದರೆ ಟ್ರಿಪ್ ಮಾಡೋದು ಅಂತಂದರೆ? ಪಾಪ ಲೋಕಲ್ಸ್ಗೆ ಹಣೆ ಬರಕಣ್ರಿ. ಸರ್ಕಾರಗಳ ವ್ಯವಸ್ಥೆಗಳು ಮಾಡಲ್ಲ, ಜಾಬ್ಗಳಿಲ್ಲ, ಇರೋ ಒಂದಷ್ಟು ಜಮೀನಲ್ಲೇ ಅಲ್ಲೆಲ್ಲೇ ಉಳುಮೆ ಮಾಡಿಕೊಂಡು ಅಲ್ಲೇ ಬದುಕ್ತಾ ಇರ್ತಾರೆ. ಈ ಥರ ಆದಾಗ ರೀಲೊಕೇಟ್ ಮಾಡೋಕ್ಕಾಗಲ್ಲ, 1 ಸೆಕೆಂಡ್ ಕೂಡ ಟೈಮ್ ಕೊಡಲ್ಲ ರೀ. ಲ್ಯಾಂಡ್ ಸ್ಲೈಡ್ ಅಂದರೆ ಪ್ರಾಣಗಳನ್ನ ಕಳ್ಕೊಳ್ತಾರೆ. ಕೆಲ್ಸಕ್ಕೆ ಹೋದವ್ರಿಗೂ ಬೇರೆ ದಾರಿ ಇಲ್ಲ. ಆದರೆ ನಿಮ್ಗೇನಾಗುತ್ತೆ? ದಯವಿಟ್ಟು ಅವಾಯ್ಡ್ ಮಾಡಿ. ಮಲೆನಾಡು ಅಂತಂದರೆ ಸ್ವರ್ಗ ಎಲ್ಲ ಹೌದು, ಭೂಮಿ ಮೇಲಿನ ಸ್ವರ್ಗ, ಮಳೆ ಬರ್ತಾ ಇರುತ್ತೆ ಯಾವಾಗಲೂ, ಎಲ್ಲ ಸರಿ. ಆದರೆ ರಿಯಾಲಿಟಿ ಅನ್ನೋದಿದೆಯಲ್ಲ, ಇವತ್ತಿಗೆ ಕರೆಂಟ್ ಇಲ್ಲೇ 12 ದಿನ ಆಯ್ತು ರೀ. 12 ದಿನ ಆಯಿತು. UPS ಚಾರ್ಜ್ ಒಂದು 2 ದಿನ ಇತ್ತು, 3 ದಿನ ಇತ್ತು ಎಷ್ಟೊಂದು ಜನ ಮನೇಲಿ. ಅದು ಖಾಲಿಯಾಗಿದೆ. ಇವತ್ತಿಗೆ 2-3 ದಿನ ಖಾಲಿ ಆಗುತ್ತೆ. ಸೋಲಾರ್ ಇದ್ದರೆ ಓಕೆ, ಬಟ್ ಎಲ್ಲರೂ ಹಾಕ್ಸೋ ಅಷ್ಟು ಶಕ್ತಿ ಇರಲ್ಲ. ಸೋ ಕಾಲ್ಡ್ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾ ಇದ್ದೀವಿ ಇವತ್ತು ಮನೇಲಿ. ಕ್ಯಾಂಡಲ್ ಲೈಟ್ ಡಿನ್ನರ್ ನಿಮ್ಮ ಫ್ಯಾಸಿನೇಟೆಡ್ ಹೋಟೆಲ್ಗಳಲ್ಲಿ ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾರಲ್ಲ, ಆ ಥರ ಅಲ್ಲ. ಯಾವಾಗ ಖುಷಿಯತ್ತೋ ಗುಡ್ಡ, ಯಾವಾಗ ಗಾಳಿ ಬಂದು ಏನಾಗುತ್ತೋ, ಮಳೆ ಬಂದು ಎಲ್ಲಿ ಏನು ಜರಿಯತ್ತೋ ಅಂಥೇಳಿ ಭಯದಲ್ಲಿ ಇವತ್ತಿಗೆ ನಾವು ಕ್ಯಾಂಡಲ್ ಲೈಟ್ ಡಿನ್ನರ್ ಮಾಡ್ತಾಯಿದ್ದೀವಿ. ಓಕೆ, ಅದಕ್ಕೆ ನಾನು ಹೇಳೋದು, ಬರಬೇಡಿ ಮಲೆನಾಡು ಕಡೆ, ಅದು ಈ ಮಳೆಗಾಲದಲ್ಲಿ. ನಮಗೆ ಬೇರೆ ವಿಧಿ ಇಲ್ಲ, ಬದುಕು ನಡೆಸಲೇಬೇಕು ಇಲ್ಲಿ ಮಲೆನಾಡಿಗರು, ಏನೂ ಮಾಡೋಕ್ಕಾಗಲ್ಲ. ನಿಮಗೆ 1 ಸೆಕೆಂಡ್ ಕೂಡ ನಿಮಗೆ ಸುಳಿವು ಸಿಗೋಲ್ಲ ಯಾವಾಗ ಲ್ಯಾಂಡ್ ಸ್ಲೈಡ್ ಆಗುತ್ತೆ ಅಂಥೇಳಿ. ಟನ್ಗಟ್ಟಲೆ ಮಣ್ಣು ಕೊಚ್ಕೊಂಡು ಹೋಗ್ಬಿಡುತ್ತೆ. ಸೊ ಅದರಿಂದ ಮಲೆನಾಡು ಬರಬೇಕಾ? ಬನ್ನಿ, ಸೆಪ್ಟೆಂಬರ್ ಕಳೆದ ಮೇಲೆ ಯಾವಾಗ ಬೇಕಾದರೂ ಬನ್ನಿ. ಮಳೆಗಾಲ ಒಂದು ಲೆವೆಲಿಗೆ ಸ್ಟೇಬಲ್ ಆದಮೇಲೆ ಬನ್ನಿ. ದಯವಿಟ್ಟು ಇವಾಗ ಬರೋಕ್ಕೆ ಹೋಗಬೇಡಿ. ಮಲೆನಾಡು ಈಸ್ ನಾಟ್ ಈಸಿ ಥಿಂಗ್. ಬೇಸಿಕ್ ಫೆಸಿಲಿಟಿಗಳಿಲ್ಲ ಇಲ್ಲಿ. ಓಕೆ, ಈ ರಸ್ತೆ ನಾವು ನೋಡ್ಲಿಕ್ಕೆ ನಿಮ್ಗೆ ಚೆನ್ನಾಗಿ ಅನಿಸ್ಬೋದು. ಹತ್ತತ್ರ ಇದು ನಮ್ಮ ಮನೆಗೆ ಹೋಗೋ ರಸ್ತೆ. ಎಷ್ಟು ವರ್ಷ ಆಯಿತು ಸ್ವಾತಂತ್ರ್ಯ ಬಂದು? 70-75 ವರ್ಷದ ಮೇಲೆ ಆಗಿದೆ. ಇವತ್ತಿಗೂ ಇದು ಒಂದು ಟಾರ್ ಕಾಣಲಿಲ್ಲ. ಇವತ್ತಿಗೂ ನಮ್ಮ ಮನೆಗೆ 8 ತಿಂಗಳು 9 ತಿಂಗಳಿಗೆ ಈ ರಸ್ತೆಯಲ್ಲಿ ಗಾಡಿ ಬರಲ್ಲ. ಏನಾದರೂ ಹುಷಾರಿಲ್ಲ ಆಯಿತು ಅಂತಂದರೆ ನೀವು ಇಲ್ಲಿಂದ ನಡ್ಕೊಂಡು ಹೋಗಬೇಕು, ಇಲ್ಲ ಅಂತಂದರೆ ಯಾರು ಎತ್ಕೊಂಡು ಹೋಗಬೇಕು, 4 ಜನ ಸೇರಿ. ಇವತ್ತಿಗೂ ಈ ರಸ್ತೆಯಲ್ಲಿ, ಈ ಪಾಚಿ ಕಟ್ಟಿದ ರಸ್ತೆಯಲ್ಲಿ ಗಾಡಿ ಹೋಗಲ್ಲ. ಕರ್ಮ ಅಲ್ಲ. ನಾವು ಓಟ್ ಹಾಕ್ತೀವಿ, MLAಗಳನ್ನ ಗೆಲ್ಲಿಸ್ತೀವಿ. ಆದರೆ ಇವತ್ತಿಗೆ ನಮ್ಮ ಪರಿಸ್ಥಿತಿ ಹಾಗೇ ಇದೆ. ಇದು ನಮ್ಮದು ಒಂದು ಮನೆ ಅಂತಲ್ಲ, ಮಲೆನಾಡಿನಲ್ಲಿ ಎಷ್ಟೊಂದು ಜನರ ಮನೆ ಕತೆ ಇದೆ. ಮೂಲಭೂತ ಸೌಕರ್ಯಗಳಿಲ್ಲ. ನಿಮ್ಗೆ ಬಂದು ಇಲ್ಲೇನಾರು ಆಯಿತು ಅಂದರೆ ಆಸ್ಪತ್ರೆಗಳಿಲ್ಲ. ನೆನಪಿರಲಿ, ನಮ್ಮ ಹಿಂದೆ ಕಾಣಿಸ್ತಾ ಇರ್ಬೋದು ನೋಡಿ, ಹುಲ್ಲು ಮಣ್ಣು ಏನೋ ಹಾಗೆ ಇದೆ ರಸ್ತೆಗಳು. ಈ ಟೈಮ್ಗೂ ಹಿಂಗೆ ಇರುತ್ತೆ. ಬೇಸಿಗೆಲ್ಲ ಒಂದು 4 ತಿಂಗಳಿಗೆ ಗಾಡಿ ಬಂದರೆ ಹೆಚ್ಚು. ಈ ಥರ ರಿಸ್ಕ್ ಇಟ್ಕೊಂಡು ನಮಗೆ ಪೇಟೆಗೆ ಹೋದರೆ ಒಂದು ಮನೆಗೆ ಬರೋ ತನಕ ಯಾವಾಗ ಬರ್ತೀವೋ ಅನ್ನಂಗೆ ಆಗಿರುತ್ತೆ. ಯಾಕೆ ರಿಸ್ಕ್ ತೊಗೊತೀರ ನೀವು? ನಿಮ್ಮ ಥಾರ್ಗಳಾಗಿರಲಿ ಅಥವಾ ಅಡ್ವೆಂಚರ್ ಆಗಿರಲಿ ಟೆಸ್ಟ್ ಮಾಡೋಕ್ಕೆ ಇದು ಟೈಮ್ ಅಲ್ಲ. ಬನ್ನಿ, ಸೆಪ್ಟೆಂಬರ್ ಅಕ್ಟೋಬರ್ ಮೇಲೆ ಬನ್ನಿ. ನಮ್ಮ ಮಲೆನಾಡಿಗರನ್ನೇ ಕೇಳಿ ಯಾವ ಜಾಗ ಚೆನ್ನಾಗಿದೆ ಅಂತ ಹೇಳ್ತಾರೆ. ಬಟ್ ಇವಾಗ ಬೇಡ. ಮಳೆಗಾಲ, ಬಿ ರೆಸ್ಪಾನ್ಸಿಬಲ್. ನಿಮ್ಮ ಮನೇಲೂ ಹೆಂಡತಿ ಮಕ್ಕಳು ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಕಾಯ್ತಾ ಇರ್ತಾರೆ. ದಯವಿಟ್ಟು ಡಿಸಪಾಯಿಂಟ್ ಮಾಡಿಬಿಡಿ. ಮನೇಲಿ ಸೇಫ್ ಆಗಿರಿ. ಇನ್ನೇನು ಹೇಳಿ, ಅಷ್ಟೇ, ಹುಷಾರಾಗಿರಿ ಅಷ್ಟೇ. ಓಕೆ, ಇದು ನಮ್ಮ ಮಲೆನಾಡು. ಒಂದು ಸಣ್ಣ ಇಂಟ್ರೋ ಅಷ್ಟೇ. ಮಲೆನಾಡು ಕತೆ ಹೇಳಿದ್ದೀನಿ. ಕರೆಂಟ್ ಇಲ್ಲ, ರಸ್ತೆಗಳಿಲ್ಲ, ಆಸ್ಪತ್ರೆಗಳಿಲ್ಲ. ಲ್ಯಾಂಡ್ ಸ್ಲೈಡು ಯಾವಾಗ ಆಗುತ್ತೆ ಗೊತ್ತಿಲ್ಲ, ಮರ ಯಾವಾಗ ಬೀಳುತ್ತೆ ಅಂತ ಗೊತ್ತಿಲ್ಲ. ಇನ್ನು ನಿಮಗೆ ಬರಬೇಕು ಅನಿಸಿದ್ರೆ ನಿಮ್ಮ ಕರ್ಮ. ಅಷ್ಟು ಆಸೆ ಇದ್ದರೆ ನನಗೆ ಇಲ್ಲಿ ಬಂದು ಇಲ್ಲಿ ಆಸ್ಪತ್ರೆಗಳಿಲ್ಲ, ಇಲ್ಲೇ ಒದ್ದಾಡಬೇಕು, ಇಲ್ಲೇ ಸಾಯಬೇಕು, ಇಲ್ಲೇ ನಿಮ್ಗೆ ಏನಾದರೂ
ಮಾಡಬೇಕು, ಮಾಡ್ಕೋಬೇಕು ನಿಮ್ಮ ಜೀವಕ್ಕೆ ಅಂತಂದರೆ ಬನ್ನಿ, ಯು ಆರ್ ಆಲ್ವೇಸ್ ವೆಲ್ಕಮ್. ಓಕೆ, ಅದರ್ವೈಸ್ ದಯವಿಟ್ಟು ಕೈ ಮುಗಿದು ಕೇಳೋಕ್ಕಾಗಲ್ಲ, ಯಾಕಂದರೆ ಒಂದು ಕೈಲಿ ಛತ್ರಿ ಇದೆ, ಇನ್ನೊಂದು ಕೈಲಿ ಫೋನ್ ಇದೆ. ದಯವಿಟ್ಟು ಬರಬೇಡಿ ಈ ಟೈಮಲ್ಲಿ. ಮಳೆಗಾಲ ತುಂಬ ಡೇಂಜರ್ ಕಣ್ರಿ. ಥ್ಯಾಂಕ್ ಯು.